ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮುಂಬೈನಲ್ಲಿ ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷರಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಅತೃಪ್ತರಂತೆ ಓಡಾಡಿಕೊಂಡಿದ್ದವರು ಎಲ್ಲಿದ್ದಾರೆ ಅನ್ನುವಂತಹ ಸಂಪರ್ಕ ಕೂಡ ಇರಲಿಲ್ಲ. ಸ್ವತಃ ಅವರ ಸಹೋದರರಿಗೆ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ನ ಯಾವ ನಾಯಕರಿಗಾಗಲಿ ಯಾವ ಶಾಸಕರಿಗಾಗಲಿ ಅವರ ಭೇಟಿ ಆಗಿರಲಿಲ್ಲ. ಆದರೆ ದಿಢೀರಂತ ಮುಂಬೈನ ರೆನೆಸಾನ್ಸ್ ಹೋಟೆಲ್ನಲ್ಲಿ ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷರಾಗಿದ್ದಾರೆ. ದೆಹಲಿ ಮುಂಬೈ ಹೀಗೇನೆ ಓಡಾಡ್ತಾ ಇದ್ದಂಥವರು ಮುಂಜಾನೆ ಹೋಟೆಲ್ನ ಲಾನ್ನಲ್ಲಿ ರಮೇಶ್ ವಾಕಿಂಗ್ ಮಾಡ್ತಿರುವಂಥ ಫೋಟೋ ಇದೀಗ ವೈರಲ್ ಆಗಿದೆ. ಸೊ ಮುಂಬೈನ ರೆನೆಸಾನ್ಸ್ ಹೋಟೆಲ್ನಲ್ಲಿ ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷರಾಗಿದ್ದಾರೆ. ರಾಜೀನಾಮೆಯನ್ನ ನೀಡ್ತಾರಾ ಅನ್ನುವಂಥ ಊಹೆಯೊಂದಿಗೇನೆ ಕಾಂಗ್ರೆಸ್ನ ನಾಯಕರು ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿ ಈಗ ದಿಢೀರಂತ ಮುಂಬೈನಲ್ಲಿ ಕಾಣಿಸ್ಕೊಂಡಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಿದ್ಮೇಲೆ ಮುಂಬೈನಲ್ಲಿ ಯಾರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ, ಎಷ್ಟು ದಿನಗಳಿಂದ ಮುಂಬೈನಲ್ಲೇ ಇದ್ದಾರೆ, ಯಾರನ್ನ ಭೇಟಿ ಮಾಡಿದ್ದಾರೆ, ಫಡ್ನವೀಸ್ ಅವರನ್ನ ಭೇಟಿ ಮಾಡಿದ್ದಾರೆ. ಮುಂಬೈನಲ್ಲೂ ಕೂಡ ಒಂದು ಟೀಮ್ ಇದೆ, ಬಿಜೆಪಿಯ ಟೀಮ್. ಸೊ ಅವರ ಜೊತೆ ಕಾಲ ಕಳೀತಾ ಇದ್ದಾರಾ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನೋಡ್ತಾ ಇದ್ದೀರಿ TV5ನ ಎಕ್ಸ್ಕ್ಲೂಸಿವ್ ಒಂದು ಫೋಟೋ ದೃಶ್ಯದಲ್ಲಿ ಮುಂಬೈನ ರೆನೆಸಾನ್ಸ್ ಹೋಟೆಲ್ನ ಆ ಒಂದು ಕಾರಿಡಾರ್ನಲ್ಲಿ ಅವರು ಒಬ್ಬರ ಜೊತೆ ನಡೆದು ಹೋಗ್ತಾ ಇದ್ದಾರೆ. ಸೊ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ರು. ಸ್ವತಃ ಅವರ ಸಹೋದರರು ಕೂಡ ಆ ಒಂದು ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ. ಯಾಕೆಂದರೆ ಗೋಕಾಕ್ನಿಂದ ಕಣ್ಮರೆಯಾದಂಥವರು ಮುಂಬೈ ಮೂಲಕ ದೆಹಲಿಯಿಂದ ಮತ್ತೆ ಮುಂಬೈಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವು, ರಮೇಶ್ ಜಾರಕಿಹೊಳಿ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಕಾಂಗ್ರೆಸ್ನ ನಾಯಕರಿಗೆ ಶಾಸಕರಿಗೆ ಸಿಗ್ತಾ ಇರಲಿಲ್ಲ. ಆದರೆ ದಿಢೀರಂತ ಮೊದಲ ಬಾರಿಗೆ ಮುಂಬೈನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಶಿವು ಇದ್ರ ಬಗ್ಗೆ. ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಕಳೆದ 15 ದಿನಗಳಿಂದಲೂ ಕೂಡ ಸಾಕಷ್ಟು ಕುತೂಹಲ ಇತ್ತು. ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ, ಅವರ ಜೊತೆ ಇನ್ಯಾವ ಶಾಸಕರಿದ್ದಾರೆ, ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ನಲ್ಲಿದ್ದಾರಾ ಅಥವಾ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿದ್ದಾರೆ, ದೆಹಲಿಯಲ್ಲಿದ್ದಾರೆ, ಮುಂಬೈನಲ್ಲಿದ್ದಾರೆ ಅನ್ನುವಂತಹ ಒಂದು ವದಂತಿಗಳು ಸಾಕಷ್ಟು ಹರಿದಾಡ್ತಾ ಇತ್ತು. ಆದ್ರೆ ಸ್ಪಷ್ಟವಾಗಿ ಇಂಥ ಲೊಕೇಶನ್ ನಲ್ಲಿ ಅವರು ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರಲಿಲ್ಲ. ಆದ್ರೆ ಇದೀಗ ಇವತ್ತು ನಡೆದಂತ ಒಂದು ಬೆಳವಣಿಗೆಯಲ್ಲಿ ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಜೊತೆಗೆ ಇನ್ನಿಬ್ಬರು ಮಹೇಶ್ ಕುಮಟಳ್ಳಿ ಮತ್ತೆ ಉಮೇಶ್ ಜಾಧವ್ ಅವರು ಸ್ಪೀಕರ್ ಅವರ ಒಂದು ಅನುಮತಿಯನ್ನ ಕೇಳಿದ್ದಾರೆ. ಅನುಮತಿ ಸಿಕ್ಕ ನಂತರ ಅವರು ರಿಸೈನ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ನಮ್ಗೆ ಅಧಿಕೃತವಾಗಿ ಲಭ್ಯವಾಯಿತು. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿದ್ದಾರಾ ಮುಂಬೈನಲ್ಲಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಏನಿತ್ತು, ಇದೀಗ ಅದಕ್ಕೆ ಎಲ್ಲವೂ ಕೂಡ ತೆರೆ ಬೀಳುವಂತ ಒಂದು ಸನ್ನಿವೇಶ ಈಗ ಎದುರಾಗ್ತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿ ಅವರು ಎಲ್ಲೂ ಹೋಗಿಲ್ಲ, ಮುಂಬೈನಲ್ಲೇ ಇದ್ದಾರೆ ಅನ್ನುವಂಥದ್ದು ಈಗ ಅಧಿಕೃತವಾಗಿ ಸ್ಪಷ್ಟವಾಗಿರುವಂತದ್ದು ಗುರುಪ್ರಸಾದ್. ಯಾಕೆಂದ್ರೆ ಮುಂಬೈನ ರಿಲೆಜೆನ್ಸಿ ಹೋಟೆಲ್ ನಲ್ಲಿ ಅವರು ಉಳ್ಕೊಂಡಿದ್ದಾರೆ. ಜೊತೆಗೆ ಅವರ ಜೊತೆ ಉಮೇಶ್ ಜಾಧವ್ ಮತ್ತೆ ಆರ್ ಶಂಕರ್ ಅವರು ಕೂಡ ಅವರ ಜೊತೆನಲ್ಲೇ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ. ಯಾಕೆಂದ್ರೆ ಅದಕ್ಕೆ ಪೂರಕವಾಗಿ ರಮೇಶ್ ಜಾರಕಿಹೊಳಿ ಅವರು ಬೆಳಗ್ಗೆ ಆ ಹೋಟೆಲ್ನ ಕಾರಿಡಾರ್ ನಲ್ಲಿ ವಾಕಿಂಗ್ ಮಾಡ್ತಾ ಇರುವಂತಹ ಒಂದು ಫೋಟೋಗಳು ಏನು ಈಗ ಸಿಕ್ಕಿದೆ, ಇದರ ಆಧಾರದ ಮೇಲೆ ಈಗ ಅವರು ಮುಂಬೈನಲ್ಲಿರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗುರುಪ್ರಸಾದ್. ಓಕೆ, ಈಗ ಅವರು ಎಷ್ಟೊಂದು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯವರು, ಆಪರೇಷನ್ ಕಮಲ ಅನ್ನುವಂಥ ಹೆಸರು. ಅದರ ಜೊತೆಗೆ ಈಗಾಗಲೇ ಮುಂಬೈನಿಂದಾನೇ ಇಬ್ಬರು ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿರೋದ್ರಿಂದ ಸೊ ಈಗ ರಮೇಶ್ ಜಾರಕಿಹೊಳಿ ಅವರ ನಡೆ ಏನಾದರೂ ಮತ್ತಷ್ಟು ಪ್ರಖರ ಆಗುತ್ತಾ? ಯಾಕೆಂದರೆ ಮಹೇಶ್ ಕುಮಟಳ್ಳಿ ಕೂಡ ಅವರ ಜೊತೆನೇ ಇದ್ದಾರೆ. ಸೊ ಅವರೆಲ್ಲ ಜೊತೆನೇ ರಾಜೀನಾಮೆಯನ್ನು ಕೊಡ್ತಾರೆ. ಸುಮಾರು 10ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ಸೊ ಮುಂದಿನ ದಾರಿ ಯಾವುದು ಅಂತ? ಗುರುಪ್ರಸಾದ್, ಇನ್ನೂ ಕೂಡ ಅಂತೆ ಕಂತೆಗಳ ಒಂದು ಸುದ್ದಿನೇ ಇನ್ನೂ ಮುಂದುವರೆದಿದೆ. ಜೊತೆಗೆ ಗೊಂದಲ ಕೂಡ ಇನ್ನೂ ಮುಂದುವರೆದಿದೆ. ಯಾಕೆಂದ್ರೆ ಇನ್ನೂ ಅಧಿಕೃತವಾಗಿ 10ಕ್ಕಿಂತ ಹೆಚ್ಚು ಶಾಸಕರು ಈಗ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಒಂದು ಮಾಹಿತಿ ಇದ್ರೂ ಕೂಡ, ಆದ್ರೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಈಗ ಕೇವಲ 4 ಜನ ಶಾಸಕರು ಮಾತ್ರ ಇದ್ದಾರೆ ಅನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತೆ ಮಹೇಶ್ ಕುಮಟಳ್ಳಿ ಜೊತೆಗೆ ಉಮೇಶ್ ಜಾಧವ್ ಅವರನ್ನು ಹೊರತುಪಡಿಸಿ ಬೇರೆ ಯಾವ ಶಾಸಕರು ಕೂಡ ಅವರ ಜೊತೆ ಇಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿದೆ. ಜೊತೆಗೆ ಏನು ಅತೃಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಂತವರು, ಜೊತೆಗೆ ಬಿಜೆಪಿ ಆಪರೇಷನ್ ಕಮಲದಲ್ಲಿ ಒಳಗಾಗಿದ್ದಾರೆ, ಅವರು ಬೇರೆ ಕಡೆ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಏನಿತ್ತು, ಆ ಎಲ್ಲ ಶಾಸಕರು ಕೂಡ ಇವತ್ತು ಕೆಕೆ ಗೆಸ್ಟ್ ಹೌಸ್ಗೆ ಬರ್ತಾ ಇದ್ದಾರೆ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ತಮ್ಮ ಒಂದು ಮಾತುಕತೆಗಳನ್ನು ಕೂಡ ನಡೆಸ್ತಾ ಇರುವಂತದ್ದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಬಿಜೆಪಿ ಆಪರೇಷನ್ ಕಮಲ ಎಲ್ಲೋ ಒಂದು ಕಡೆ ಮತ್ತೆ ವಿಫಲವಾಯ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ